ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12 ಫಿನಾಲೆ ವೀಕ್‌ಗೆ ಕೇವಲ ಇನ್ನೊಂದೇ ವಾರ ಬಾಕಿ ಇರುವಾಗ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಾಶಿಕಾ ಹಾಗೂ ರಕ್ಷಿತಾ ಶೆಟ್ಟಿ ನಡುವೆ ತೀವ್ರ ವಾಗ್ವಾದ ನಡೆದು ಕೈ ಮಿಸಲಾಯಿಸುವಂತೆ ಹಂತಕ್ಕೆ ತಲುಪಿದೆ. ವಾರ ಪೂರ್ತಿ ಚೆನ್ನಾಗಿ ಮಾತನಾಡುವ ರಕ್ಷಿತಾ ವೀಕೆಂಡ್‌ಗೆ ಸರಿಯಾಗಿ ಮಾತನಾಡೋದಿಲ್ಲ, ಮ್ಯಾನಿಪುಲೇಟಿವ್ ಮತ್ತು ನಾಟಕ ಮಾಡ್ತಿದ್ದಾರೆ. ಇದು ನಮ್ಮ ಮನೆಯವರಿಗೂ ಗೊತ್ತು ಎಂದು ರಾಶಿಕಾ ಆರೋಪಿಸಿದ್ದಾರೆ. ಇದಕ್ಕೆ ಕೆರಳಿದ ರಕ್ಷಿತಾ, ನಿಮ್ಮ ಮನೆಯವರು ಬಂದು ಹೇಳ್ಕೊಟ್ಟಿದ್ದಾರಾ ಅಂತ ಕೇಳಿದ್ದಾರೆ. ಇದಕ್ಕೆ ಫ್ಯಾಮಿಲಿ ಮಧ್ಯಕ್ಕೆ ತರಬೇಡಿ ಎಂದು ರಾಶಿಕಾ ಹೇಳಿದ್ದು ಜಗಳ ಮುಂದುವರೆದು ದೈಹಿಕ ಹಲ್ಲೆ ಹಂತಕ್ಕೆ ತಲುಪಿದೆ. ಬಿಗ್ ಬಾಸ್ ಸೀಸನ್ 12 ಫಿನಾಲೆ ವೀಕ್‌ಗೆ ಕೇವಲ ಇನ್ನೊಂದೇ ವಾರ ಬಾಕಿ ಇದೆ. ಹೀಗಿರುವಾಗಲೇ ನಾಮಿನೇಷನ್ ಪ್ರಕ್ರಿಯೆ ವೇಳೆ ಮಾತಿಗೆ ಮಾತು ಬೆಳೆದು ಕೈ ಮಿಸಲಾಯಿಸುವ ಮಟ್ಟಿಗೆ ರಾಶಿಕಾ ಹಾಗೂ ರಕ್ಷಿತಾ ಶೆಟ್ಟಿ ವಾಗ್ವಾದ ನಡೆದಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಸ್ಪಂದನ ಮನೆಗೆ ಹೋಗಿದ್ದಾರೆ. ಇಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮನೆಯಿಂದ ಹೊರ ಕಳುಹಿಸಲು ಇಚ್ಛಿಸುವ ಸ್ಪರ್ಧಿಗಳ ಫೋಟೋವನ್ನ ಚೆಂಡಿನ ಮೇಲೆ ಅಂಟಿಸಿ ಮನೆಯಿಂದ ಹೊರಗೆ ಹೋಗುವಂತೆ ಕಿಕ್ ಔಟ್ ಮಾಡಿ ಕಾರಣ ನೀಡಬೇಕಿತ್ತು. ಹೀಗೆ ರಾಶಿಕಾ ಅವರು ಮನೆಯಿಂದ ಹೊರ ಕಳುಹಿಸಲು ರಕ್ಷಿತಾ ಫೋಟೋವನ್ನ ತೆಗೆದುಕೊಂಡು ಕಿಕ್ಔಟ್ ಮಾಡಿದ್ದಾರೆ. ಇದಾದ ಬಳಿಕ ರಕ್ಷಿತಾ ನಾಮಿನೇಟ್ ಮಾಡಲು ರಾಶಿಕಾ ಕಾರಣ ನೀಡಿ, ರಕ್ಷಿತಾ ವಾರ ಪೂರ್ತಿ ರಕ್ಷಿತಾ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ವೀಕೆಂಡ್ ಬಂದಾಗ ಏನ್ ಮಾತಾಡ್ಬೇಕು ಅದು ನಿಮ್ಗೆ ಅರ್ಥ ಆಗಲ್ಲ. ಆಚೆ ಕಡೆನೂ ಗೊತ್ತಾಗಿದೆ, ನಮ್ಮ ಮನೆಯವರಿಗೆ ಗೊತ್ತಾಗಿದೆ ನೀವೆಷ್ಟು ಮ್ಯಾನಿಪುಲೇಟಿವ್ ಮತ್ತು ನಾಟಕ ಮಾಡ್ತಿದ್ದೀಯಾ ಅಂತ ಹೇಳಿದ್ದಾರೆ. ಇದಕ್ಕೆ ಕೆರಳಿದ ರಕ್ಷಿತಾ, ಹಾಗಾದ್ರೆ ನಿಮ್ ಮನೆಯವರು ಬಂದು ನಿಮಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆಯೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಸಿಟ್ಟುಗೊಂಡ ರಾಶಿಕಾ, ಕುಟುಂಬವನ್ನ ಮಧ್ಯಕ್ಕೆ ತರಬೇಡಿ ಎಂದಿದ್ದಾರೆ. ಈ ವಾಗ್ವಾದ ಮುಂದುವರೆದು ಇಬ್ಬರು ಒಬ್ಬರ ಮೇಲೊಬ್ಬರು ಹೋಗಿದ್ದಾರೆ. ಹೀಗೆ ಒಬ್ಬರಿಗೊಬ್ಬರು ಹೊಡೆದಾಡಿಕೊಳ್ಳುವ ಹಂತಕ್ಕೆ ತಲುಪಿದೆ. ಆ ಸಮಯದಲ್ಲಿ ಮನೆಯವರು ತಡೆಯಲು ಪ್ರಯತ್ನಿಸಿದಾಗಲೂ ಸಹ ಇಬ್ಬರು ಒಬ್ಬರ ಮೇಲೊಬ್ಬರು ಹೋಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ದೈಹಿಕ ಹಲ್ಲೆ ಮಾಡುವಂತೆ ಇಲ್ಲ ಎಂದು ಪದೇ ಪದೇ ಹೇಳಿದ್ದರೂ ಸಹ ರಾಶಿಕಾ ಹಾಗೂ ರಕ್ಷಿತಾ ಇಬ್ಬರು ಹೀಗೆ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ದಾರೆ. ಈ ಹಿಂದೆ ರಿಷಾ ಗೌಡ ಕೂಡ ಇದೇ ರೀತಿ ಗಿಲ್ಲಿ ಮೇಲೆ ಕೈ ಮಾಡಿದ್ರು, ಆದರೂ ಸಹ ವಾರ್ನಿಂಗ್ ನೀಡಿ ಸುಮ್ಮನಾಗಿದ್ರು. ಆ ಸಮಯದಲ್ಲಿ ಮತ್ತೆ ಇಂತಹ ಘಟನೆ ಮನೆಯಲ್ಲಿ ಮುಂದುವರೆದರೆ ಮನೆಯಿಂದ ಹೊರಗೆ ಹೋಗುವ ಪರಿಸ್ಥಿತಿ ಎದುರಾಗಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾಕಷ್ಟು ಎಚ್ಚರಿಕೆಗಳ ನಡುವೆಯೂ ಹೀಗೆ ಮತ್ತೆ ಕೈ ಮಿಲಾಯಿಸುವ ಹಂತಕ್ಕೆ ಇಬ್ಬರ ನಡುವಿನ ಜಗಳ ಹೋಗಿದ್ದು, ಬಿಗ್ ಬಾಸ್ ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಎಂದು ಕಾದು ನೋಡ್ಬೇಕಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.